Important. If the owner of the land agrees for the sale or consent for the acquisition of his lands free from ನೋಡಿ ಇಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಹಾಗಾದ್ರೆ ನಾನು ಮುಖ್ಯಮಂತ್ರಿಗಳ ಪತ್ನಿ ಮುಖ್ಯಮಂತ್ರಿ ಕೇಳ್ತೀನಿ, ನೀವೇನಾದ್ರು ಕನ್ಸೆಂಟ್ ಕೊಟ್ಟಿದ್ರಿ? ಡೆವಲಪ್ಮೆಂಟ್ ಅಥಾರಿಟಿ ನಿಮ್ಮ ಕಡೆ ಬಂದು ಅಪ್ರೋಚ್ ಆಗಿದ್ರು, ಇದನ್ನು ನಮಗೆ ಬಿಟ್ಟು ಕೊಡ್ರಪ್ಪ, ನಾವು ಒಂದು ಲೇಔಟ್ ಮಾಡ್ತೀವಿ, ಅಥವಾ ನೀವೇನಾದ್ರು ಅಪ್ರೋಚ್ ಆಗಿ ಎಸ್ ನಾನು ಇನ್ನು ಕನ್ಸೆಂಟ್ ಕೊಡ್ತೀವಿ, ಅಗ್ರಿಮೆಂಟ್ ಮಾಡಿಕೊಡ್ರಿ, ನಮ್ಗೆ 50-50 ನಮ್ಗೆ ಲ್ಯಾಂಡ್ಸ್ ಡೆವಲಪ್ಡ್ ಲ್ಯಾಂಡ್ಸ್ ಪ್ಲಾಟ್ಸನ್ನು ಇದೇ ಲೇಔಟಲ್ಲಿ ಕೊಡ್ರಿ ಅಂತ ಹೇಳ್ಬೇಕಾಯ್ತಲ್ಲ. ಅಗ್ರಿಮೆಂಟ್ ಮಾಡಿದ್ರೆ ಇಲ್ಲ, ಇಲ್ಲೇನು ಹೇಳ್ತಾರೆ, ಅಗ್ರೀಸ್ ಫಾರ್ ಸೇಲ್ ಆರ್ ಕನ್ಸೆಂಟ್ಸ್ ಫಾರ್ ದಿ ಅಕ್ವಿಷನ್ ಆಫ್ ದಿ ಹೀಸ್ ಲ್ಯಾಂಡ್ಸ್ ಆಲ್ ಎನ್ಕಂಬರ್ಸ್ ಬಿಡ್ರಿ ಎನಿ ಅನ್ನೋದು. ನೆಕ್ಸ್ಟ್ ಸಬ್ ಕ್ಲಾಸ್ ಬಿ is very important. If the owner of the land agrees to receive compensation in the form of residential sites proportionately accounting for the not less than 35% and not more than 50%, that is up to 50% ಅವರು ಕೊಡಬೇಕು ಅನ್ನೋ, 35% ಇಂದ 50% ಕೊಡಬಹುದು ಅನ್ನುವಂಥದ್ದು ಇದು ಪ್ರೊವಿಷನ್ಸ್ ರೂಲ್ಸ್ ಇದು. If the owner of the land agrees to receive compensation in the form of residential sites proportionately accounting for not less than 35% and not more than 50% of the land reserved for residential purpose in the layout, the percentage shall be determined by the concerned authority depending on the capital cost and the market value of the land. ಇಲ್ಲೇ ನಿಮ್ಗೆ ಅಧಿಕಾರ ಕೊಟ್ಟರು ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ಲಿಕ್ಕೆ ಅಂತೇಳಿ. ಎಸ್, ನಾವು ಒಪ್ಕೊತೀನಿ. ಮುಂದೆ ಇನ್ನೊಂದು ಕ್ಲಾಸ್ ಇ ಏನೇ ಹೇಳ್ತದಂದರೆ, the allotment of sites shall be made through lottery in the same layout. This is very important. In the same layout where the lands were acquired for the purpose of layout formation. ಇದೇ ಸಾಕು, ಇದೇ ಒಂದು ಇಂಪಾರ್ಟೆಂಟ್. ಸೇಮ್ ಲೇಔಟ್. ಹಾಗಾದ್ರೆ ಇಲ್ಲೇ ಬದಲಿ ನಿವೇಶ ಎಲ್ಲಿ ತೋತಾರೆ 50%? ಮುಖ್ಯಮಂತ್ರಿಗಳು ಮತ್ತೊಂದು ಒಂದು 10 ವರ್ಷದಿಂದ ಲೇಔಟ್ ಡೆವಲಪ್ ಮಾಡಿದಂಥದ್ದು ಯಾವುದೋ ವಿಜಯನಗರದಾಗ ವಾಶ್ ಏರಿಯಾದಾಗ ಅಲ್ಲಿ 14 ಸೈಟ್ ತೊಗೊತಾರಂತಂದ್ರೆ ಇದು ಅರ್ಥ ಏನೋ ಹೇಳಿ. ಆ ರೂಲ್ಸೂ ಇಲ್ಲ, ಯಾವ ಇಲ್ಲಿ ರೂಲ್ಸ್ ಇದೆ? ಇಲ್ಲಿ ಈ ರೂಲ್ಸ್ ಗುರ್ತಿಲ್ಲ ಮುಖ್ಯಮಂತ್ರಿಗಳಿಗೆ. 15 ಬಜೆಟ್ ಮಂಡನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಆರ್ಥಿಕ ಇದರಲ್ಲಿ ಈಸ್ ಮೇಧಾವಿ, ಎಕ್ಸ್ಪರ್ಟ್. ಹಾಗಾದ್ರೆ ರೂಲ್ಸು ಅಡ್ವೊಕೇಟ್ ಅವ್ರು, ಮತ್ತು ಪ್ರೊಫೆಷನ್ ಬೈ ಅಡ್ವೊಕೇಟ್. ಹಾಗಾದ್ರೆ ಈ ರೂಲ್ಸ್ ನೋಡೇ ಇಲ್ಲ. ಹಂಗಾದ್ರೆ ಮುಖ್ಯಮಂತ್ರಿ ನೋಡಲಿಲ್ಲ, ಡೆವಲಪ್ಮೆಂಟ್ ಅದರ ಕಮಿಷನ್ ನೋಡಲಿಲ್ಲ, ಅಥವಾ ಯಾರೋ IAS ಅಧಿಕಾರಿಗಳು ನೋಡಲಿಲ್ಲ. ಹಾಗೆ ನೀವು 50% ಮಂಜೂರು ಮಾಡಿಬಿಡ್ತೀರಿ. ಅಗೇನ್ಸ್ಟ್ ದ ರೂಲ್ಸ್, ದಿಸ್ ಇಸ್ ಅಗೇನ್ಸ್ಟ್ ರೂಲ್ಸ್. ಹಾಗಾದ್ರೆ ಈ ಅಗೇನ್ಸ್ಟ್ ರೂಲ್ಸ್ ಐತಲ್ಲ, ಇದ್ರ ಪ್ರಕಾರ, ಈ ಪ್ರೊವಿಷನ್ ಪ್ರಕಾರ, ಹಾಗೆ ಇದಕ್ಕೆ ಉತ್ತರ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು? ಇಲ್ಲ ಉತ್ತರ ಇಲ್ಲ ಅವರಿಗೆ. ಇದನ್ನೆಲ್ಲ ಬಿಟ್ಟು ಸಾರಿಸ್ತಾ ಇದ್ದಾರೆ. ಅದೇನಿಲ್ಲ, ನಮಗೆ 68 ಕೋಟಿ ಯಾಕೆ ನೀವು ಕಿಮ್ಮತ್ತು, ನನಗೆ ಇಷ್ಟು ಕಾಂಪನ್ಸೇಷನ್ ಕೊಟ್ಟರೆ ನೀವು ಮುಖ್ಯಮಂತ್ರಿ ಕೇಳ್ತಾರೆ. ಯಾವ ರೂಲ್ಸ್ ಪ್ರಕಾರ ಕೇಳ್ತಿದ್ರಿ? 68 ಕೋಟಿ ಯಾವುದು ವ್ಯಾಲ್ಯೂಷನ್ ಹೆಂಗೆ ಮಾಡಿದ್ರಿ ನೀವು? 14 ಸೈಟ್ ಕೊಟ್ಟಿದ್ದ ತಪ್ಪು ಬೇಸಿಕ್ಕಾಗಿ. ನೀವು ಅದಲ್ಲಿ 3 ಎಕರೆ ಲೇಔಟ್ ಮಾಡಲ್ಲ, ಅಲ್ಲಿ ಕೇಳ್ರಿ ನೀವು. ಯು ಹ್ಯಾವ್ ರೈಟ್. ಬಟ್ ಅದು ಅಗ್ರಿ ಆಗಬೇಕು, ಒಂದು ಅಗ್ರಿಮೆಂಟ್ ಆಗಬೇಕು ನಿಮ್ದು ಅವ್ರ ನಡುವೆ. ಎಸ್, ನಾ ಈ ಲ್ಯಾಂಡ್ ಕೊಡ್ತೀನಂತ ಅವ್ರ ಪತ್ನಿ ಮತ್ತು ಡೆವಲಪ್ಮೆಂಟ್ ಅಥಾರಿಟಿ ಮುಂದೆ ಅಗ್ರಿಮೆಂಟ್ ಆಗಬೇಕು. ಡೆವಲಪ್ಮೆಂಟ್ ಅಗ್ರಿಮೆಂಟ್ ಸಹಿ ಆಗಬೇಕು. ಆದಮೇಲೆ 50% ಎಲ್ಲಿ ಕ್ಲೇಮ್ ಮಾಡಬೇಕು ನೀವು? ಸೇಮ್ ಲೇಔಟ್ನಲ್ಲಿ. ಮತ್ತು ಅದು ಅಲ್ಟ್ರೇಟಿವ್ ಅಂತ ಹೇಳಿ ಬೇರೆ ಹೊಸ ಲೇಔಟು ಅಥವಾ ಹಳೆಯ ಲೇಔಟ್ನಲ್ಲಿ ನೀವು ಕೇಳಲಿಕ್ಕೆ ಬರೋದೇ ಇಲ್ಲ ಈ ರೂಲ್ಸ್ ಪ್ರಕಾರ. ಅದಕ್ಕಾಗಿ ಇದು ಕಂಪ್ಲೀಟ್. ಮತ್ತು ಎಲ್ಲಿವರೆಗೆ ಹೇಳ್ಯಾರ ನೋಡ್ರಿ, ಆ ಲೇಔಟ್ನಲ್ಲಿ ನೋ ಕಾರ್ನರ್ ಆರ್ ಕಮರ್ಷಿಯಲ್ ಸೈಟ್ ಶಾಲ್ ಬಿ ಅಲೋಟೆಡ್ ಟು ದಿ ಓನರ್ ಇನ್ ಲಿವ್ ಆಫ್ ಕಾಂಪನ್ಸೇಷನ್. ಕಾರ್ನರ್ ಸೈಟು ಮತ್ತು ಕಮರ್ಷಿಯಲ್ ಸೈಟು ಕೊಡೋಂಗಿಲ್ಲ. ಇಷ್ಟೆಲ್ಲ ಇದ್ದಾಗೂ ಸಹಿತಕ್ಕೆ ಈ ರೂಲ್ಸನ್ನು ಮೀರಿ ಇವತ್ತು ಈ ರೀತಿ ಅಲೋಟ್ಮೆಂಟ್ ಏನು ಮಾಡಿದ್ರಲ್ಲ, ಇದು ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದೆ ಅವರ ಎಲ್ಲ ನಾಲೆಜ್ದಲ್ಲಿ ಇದ್ದೆ ಇದೆಲ್ಲ ನಡೀತಾ ಇದೆ. ಬಹುಶಃ ಅವರ ಡೈರೆಕ್ಷನ್ ಮೇಲೆ ಇವೆಲ್ಲ ಕೆಲಸ ಆಗಿದ್ದಾವೆ ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಹೀಗಾಗಿ ಇವತ್ತು ನಾವು ಒಂದೇ ಒಂದು ಇಲ್ಲಿ ಹೇಳುವಂಥದ್ದು, ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇದಕ್ಕೆ ಆನ್ಸರೇಬಲ್ ಆಗ್ತಾರೆ, ಅಕೌಂಟೇಬಲ್ ಆಗ್ತಾರೆ. ಆದರೆ ಅವರ ಒಂದು ನಡವಳಿಕೆ ನೋಡಿದ್ರೆ, ಯಾಕಂದ್ರೆ ಹಿಂದೆ ನಾನು ಪ್ರತಿಪಕ್ಷ ನಾಯಕನಿದ್ದಾಗ ಅವತ್ತು ಅರ್ಕಾವತಿ ಲೇಔಟ್ ಅದರಲ್ಲಿ ಸಾವಿರಾರು ಎಕರೆ ಜಮೀನನ್ನು ರೀಡು ಅನ್ನೋ ಹೆಸರು ಮೇಲೆ ಅವರು ಡಿನೋಟಿಫೈ ಮಾಡುವಂಥ ಫೈಲ್ ಸಹಿ ಮಾಡಿದ್ದನ್ನು ಮೊದಲು ಸಹಿ ಮಾಡಿಲ್ಲ ಅಂತಂದರು.